ದರ್ಶನ್ ಚಿತ್ರ ಕರಿಯ ಸಿನಿಮಾ ರಿಲೀಸ್ ಆಗಿರುವಂತದ್ದು ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಮರು ಬಿಡುಗಡೆಯಾಗಿದೆ. ದರ್ಶನ್ ಫ್ಯಾನ್ಸ್ ಗಳಿಂದ ಡಿ ಬಾಸ್ ಅಂತ ಘೋಷಣೆ ಮೊಳಗ್ತಾ ಇದೆ. ದರ್ಶನ್ ಚಿತ್ರ ಕರಿಯ ಸಿನಿಮಾ ರಿಲೀಸ್ ಆಗಿರುವಂತದ್ದು ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಬಿಡುಗಡೆ ಕೂಡ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಫ್ಯಾನ್ಸ್ ಗಳಿಂದ ಡಿ ಬಾಸ್ ಅಂತ ಘೋಷಣೆ ಹಾಕ್ತಾ ಇದ್ದಾರೆ. ಡಿ ಬಾಸ್ ಫ್ಯಾನ್ಸ್ಗೆ ಖಡಕ್ ಆಗಿ ಪೊಲೀಸರು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ನಟ ದರ್ಶನ್ ಫ್ಯಾನ್ಸ್ಗೆ ಕ್ಲಾಸ್ ತಗೊಂಡಿದ್ದಾರೆ ಪೊಲೀಸ್ಗಳು. ಹಾಗೆ ಅಲ್ಲಿನ ಖಾಕಿ ಪಡೆ ಪ್ರಸನ್ನ ಚಿತ್ರಮಂದಿರದ ಬಳಿ ಡಿ ಬಾಸ್ ಫ್ಯಾನ್ಸ್ ಜಮಾಯಿಸಿದ್ದಾರೆ. ನಿಜವಾದ ಅಭಿಮಾನಿಗಳು ಸೈಲೆಂಟ್ ಆಗಿ ವರ್ತಿಸಬೇಕು, ಈ ತರ ಗಲಾಭೆಯನ್ನ ಸೃಷ್ಟಿ ಮಾಡಬಾರದು, ನಿಮ್ಮಂತಹ ಕೆಟ್ಟ ಅಭಿಮಾನಿಗಳಿಂದ ದರ್ಶನ್ಗೆ ಕೆಟ್ಟ ಹೆಸರು ಅನ್ನುವಂತಹ ಹೇಳಿಕೆಯನ್ನ ಮಾಗಡಿ ರೋಡ್ ಠಾಣಾ ಪೊಲೀಸರಿಂದ ಬಂದಿರುವಂತದ್ದು. ಜೊತೆಗೆ ಫ್ಯಾನ್ಸ್ಗೆ ಕಾಕಿ ಕ್ಲಾಸ್ ಅನ್ನ ಕೂಡ ತೆಗೆದುಕೊಂಡಿದ್ದಾರೆ. ದರ್ಶನ್ ಅಭಿನಯದ ಒಂಥರ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಕಿಕ್ಕಿರಿದ ಫ್ಯಾನ್ಸ್ ದರ್ಶನ್ ಅವರ ಕರಿಯ ಸಿನಿಮಾವನ್ನ ನೋಡೋದಕ್ಕೆ ಬಂದಿರೋದು. ಕರಿಯ ಸಿನಿಮಾ ಈ ಹಿಂದೆಲೂ ಕೂಡ ಯಾವಾಗ ಮೊದಲ ಬಾರಿಗೆ ರಿಲೀಸ್ ಆಯಿತು ಆಗ್ಲೂ ಕೂಡ ಭಾರಿ ಸದ್ದನ್ನ ಬಾಕ್ಸ್ ಆಫೀಸ್ ಅಲ್ಲಿ ಸದ್ದನ್ನ ಕೂಡ ಮಾಡಿತ್ತು. ಇದೀಗ ಮತ್ತೆ ರಿಲೀಸ್ ಆಗಿದೆ ಪ್ರಸನ್ನ ಥಿಯೇಟರ್ ಅಲ್ಲಿ. ಇವತ್ತು ಕೂಡ ಯಾವುದೇ ಹೊಸ ಸಿನಿಮಾ ಬಂದರೂ ಕೂಡ ಇಷ್ಟೊಂದು ಜನ ತುಂಬಿರೋದಕ್ಕೆ ಸಾಧ್ಯ ಇಲ್ಲ. ಫುಲ್ ಹೌಸ್ ಆಗಿರುವಂತದ್ದು ಪ್ರಸನ್ನ ಥಿಯೇಟರ್. ಜೊತೆಗೆ ಹೊರಗಡೆ ಅಭಿಮಾನಿಗಳು ಪಟಾಕಿಯನ್ನ ಸಿಡಿಸಿ ಅಂದ್ರೆ ಸಂಭ್ರಮಾಚರಣೆಯನ್ನ ಹೇಗೆ ಆಚರಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೀವು ನೋಡಬಹುದು. ಜೊತೆಗೆ ಡಿ ಬಾಸ್ ಫ್ಯಾನ್ಸ್ಗೆ ಖಡಕ್ ಆಗಿ ಅಲ್ಲಿನ ಪೊಲೀಸರು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಸದ್ದು ಗದ್ದಲ ಗಲಾಭೆಗಳಿಂದ ನಟ ದರ್ಶನ್ ಫ್ಯಾನ್ಸ್ಗೆ ಇದೀಗ ಖಾಕಿ ಪಡೆ ಕ್ಲಾಸ್ ಅನ್ನ ತೆಗೆದುಕೊಂಡಿರುವಂತದ್ದು. ರೇಣುಕಾ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ರು ಕೂಡ ಅವ್ರಿಗಿರುವಂತಹ ಫ್ಯಾನ್ ಬೇಸ್ ಏನಿದೆ ಅನ್ನುವಂಥದ್ದನ್ನ ಈ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಹೋಗಬಹುದು. ಯಾಕಂದ್ರೆ ನಟ ದರ್ಶನ್ ಅವರ ಕರಿಯ ಸಿನಿಮಾ ಈ ಹಿಂದೆ ಕೂಡ ತೆರೆ ಕಂಡಿತ್ತು. ಅದಕ್ಕೆ ಭಾರಿ ರೆಸ್ಪಾನ್ಸ್ ಸಿಕ್ಕಿತ್ತು, ಒಳ್ಳೆಯ ಬಾಕ್ಸ್ ಆಫೀಸ್ನಲ್ಲೂ ಸೌಂಡ್ ಮಾಡಿತ್ತು. ಇದೀಗ ದರ್ಶನ್ ಚಿತ್ರ ಕರಿಯ ಮತ್ತೆ ರಿಲೀಸ್ ಆಗಿದೆ. ಅಭಿಮಾನಿಗಳು ಹೊಸ ಸಿನಿಮಾಕ್ಕೂ ಕೂಡ ಇಷ್ಟೊಂದು ಲಗ್ಗೆ ಇಡ್ತಾರೋ ಇಲ್ವೋ ಗೊತ್ತಿಲ್ಲ. ಇದೀಗ ದೃಶ್ಯಾವಳಿಗಳಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ಹಾಲಿನ ಅಭಿಷೇಕವನ್ನ ಕೂಡ ದರ್ಶನ್ ಅವರಿಗೆ ಮಾಡ್ತಾ ಇರುವಂತದ್ದು. ಜೊತೆಗೆ ಡಿ ಬಾಸ್ ಅಂತ ಘೋಷಣೆಯೊಂದಿಗೆ ಸಿನಿಮಾವನ್ನ ನೋಡೋದಕ್ಕೆ ಅಭಿಮಾನಿಗಳು ಕಿಕ್ಕಿರಿದು ಬಂದಿರುವಂತದ್ದು. ಈಗ ಏನು ಹೊಸ ಸಿನಿಮಾಗಳು ರಿಲೀಸ್ ಆದ್ರೂ ಕೂಡ ಈ ಮಟ್ಟಿಗಿನ ಕ್ರೇಜ್ ಖಂಡಿತವಾಗ್ಲೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ಈಗ ಪರಪ್ಪನಾಗ್ರಹಾರದಿಂದ ಏನು ಬಳ್ಳಾರಿಗೆ ಶಿಫ್ಟ್ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಶುಕ್ರವಾರ ಪ್ರತಿ ಸರಿ ಕೂಡ ಹೊಸ ಸಿನಿಮಾಗಳನ್ನ ರಿಲೀಸ್ ಮಾಡ್ತಾರೆ. ಇದೀಗ ಕರಿಯ ಸಿನಿಮಾವನ್ನ ಕೂಡ ರಿಲೀಸ್ ಮಾಡಿದ್ರು. ಈ ಸಿನಿಮಾವನ್ನ ನೋಡೋದಕ್ಕೆ ಡಿ ಬಾಸ್ ಫ್ಯಾನ್ಸ್ ಜಮಾಯಿಸಿದ್ದಾರೆ. ಅದು ಒಂದಲ್ಲ ಎರಡಲ್ಲ ಅಭಿಮಾನಿಗಳೇನೋ ಬಂದು ಸೌಂಡ್ ಮಾಡ್ತಾ ಇರೋದು, ಗದ್ದಲ ಎಬ್ಬಿಸ್ತಾ ಇರೋದು ಅಂತ ನೋಡೋದಾದ್ರೆ ಇಡೀ ಥಿಯೇಟರೇ ಕಂಪ್ಲೀಟ್ ಆಗಿ ಹೌಸ್ಫುಲ್ ಆಗಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ಆವಾಗ್ನಿಂದ ಕೂಡ ಗಮನಿಸ್ತಾ ಇದ್ದೀರಾ. ಪಟಾಕಿಗಳನ್ನು ಹೊಡೆಯುವಂಥದ್ದು, ಅವರ ಒಂದು ಫೋಟೋಗೆ, ಭಾವಚಿತ್ರಕ್ಕೆ, ಫ್ಲೆಕ್ಸ್ಗೆ ಹಾಲಿನ ಅಭಿಷೇಕವನ್ನ ಕೂಡ ಮಾಡ್ತಾ ಇದ್ದಾರೆ. ನಿಜವಾದ ಅಭಿಮಾನಿಗಳು ಸೈಲೆಂಟ್ ಆಗಿ ವರ್ತಿಸಬೇಕು, ನಿಮ್ಮಂತಹ ಕೆಟ್ಟ ಅಭಿಮಾನಿಗಳಿಂದ ದರ್ಶನ್ಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಅಲ್ಲಿನ ಒಂದು ಸರೌಂಡಿಗೆ ಬರುವಂತಹ ಖಾಕಿ ಕೂಡ ಕ್ಲಾಸ್ ತಗೊಂಡಿದ್ದಾರೆ. ಪೊಲೀಸರು ಅವರಿಗೆ ಖಡಕ್ ಆಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ಅವರ ಸೌಂಡ್ ಅನ್ನ ಗದ್ದಲವನ್ನ ಎಲ್ಲೂ ಕೂಡ ನಿಲ್ಲಿಸದೆ ಡಿ ಬಾಸ್ ಅಂತ ಕೇಕೆ ಹಾಕುವುದರ ಮೂಲಕ ಅವರ ಅಭಿಮಾನವನ್ನ
ತೋರಿಸ್ಕೊಳ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇರಬಹುದು. ಇದು ಮಾಗಡಿ ರೋಡ್ ಠಾಣಾ ಪೊಲೀಸರಿಂದ ಫ್ಯಾನ್ಸ್ಗಳಿಗೆ ಒಂದು ಖಡಕ್ ಆಗಿರುವಂತಹ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಈ ದೃಶ್ಯಾವಳಿಗಳು ಪ್ರಸನ್ನ ಥಿಯೇಟರ್ನ ಒಂದು ದೃಶ್ಯಾವಳಿಗಳು ಅಂತ ಕೂಡ ಹೇಳಬಹುದು. ಅಂದ್ರೆ ದರ್ಶನ್ ಅವರು ಕೊಲೆ ಆರೋಪದ ಮೇಲೆ ಜೈಲು ಪಾಲಾಗಿದ್ರು ಕೂಡ ಅಭಿಮಾನಿಗಳಿಗಿರುವಂತಹ ಆ ಫ್ಯಾನ್ಸ್ ಕ್ರೇಜ್ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಬೇರೆ ಯಾವ ನಟರಿಗೂ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಇದೀಗ ಕರಿಯ ಸಿನಿಮಾ ರಿಲೀಸ್ ಆದ ತಕ್ಷಣವೇ ಎಲ್ಲ ಅಭಿಮಾನಿಗಳು ಕಿಕ್ಕಿರಿದು ಸಂಭ್ರಮಾಚರಣೆಯನ್ನ ಪ್ರಸನ್ನ ಥಿಯೇಟರ್ನಲ್ಲಿ ಆಚರಣೆ ಮಾಡ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.